Hello dear students, welcome back to Royce and Creations YouTube channel. So ಇಂದಿನ ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ SA1 ಪ್ರಶ್ನೆ ಪತ್ರಿಕೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸೊ ಈ ಒಂದು ಸಬ್ಜೆಕ್ಟಿಗೆ ಸಂಬಂಧಿಸಿದಂತಹ ಮಿಡ್ ಟರ್ಮ್ ಕ್ವೆಶ್ಚನ್ ಪೇಪರ್ ಅನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಕೀ ಆನ್ಸರ್ಸ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕವರ್ ಮಾಡ್ಕೊಂಡಿದ್ದೀವಿ ಮಕ್ಕಳ. ಸೊ ಹಾಗಾಗಿ ಪ್ರತಿಯೊಂದು ಸಬ್ಜೆಕ್ಟ್ಗಳದ್ದು ವೀಡಿಯೋಸ್ ನಮ್ಮ ಚಾನಲಲ್ಲಿ ಇರ್ತದೆ. ಸೊ ನೀವು ನೋಡಿ ಅದರ ಒಂದು ಯೂಸ್ಫುಲ್ ಅನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. So first main 4 alternatives are given for each of the following questions are incomplete statements. Choose the correct alternative and write the complete answer along with its letter of alphabet. So ಇಲ್ಲಿ 4 ಪ್ರಶ್ನೆಗಳಿದಾವೆ. Question number 1, choose the correct question tag. So ಇಲ್ಲಿ ನಾವು ಕರೆಕ್ಟ್ ಆಗಿರೋ question tag ಅನ್ನು ಸೆಲೆಕ್ಟ್ ಮಾಡಬೇಕು. ಯಕ್ಷ was pleased with Yudhishthira's impartiality. ಸೊ ಇಲ್ಲಿಗೆ ಕರೆಕ್ಟ್ ಆಗಿರುವ ಕ್ವಶನ್ ಟ್ಯಾಗ್ ಯಾವುದು ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆಗಿರುವಂಥದ್ದು wasn't is the ಕರೆಕ್ಟ್ ಕ್ವಶನ್ ಟ್ಯಾಗ್, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಫಾಲೋಯಿಂಗ್ ಅಂಡರ್ಲೈನ್ಡ್ ವರ್ಡ್. ಸೊ ಅಂಡರ್ಲೈನ್ ಹಿಡಿದಿರುವಂಥ ವರ್ಡಿಗೆ ಕರೆಕ್ಟ್ ಆಗಿರೋ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಹಾಕಬೇಕು. ಮೇ ಐ ಕಮ್ ಇನ್ ಸರ್. ಸೊ ಇಲ್ಲಿ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಮೇ ಐ ಕಮ್ ಇನ್ ಸರ್. ಸೊ ವಾಟ್ ಹ್ಯಾಪನ್, ಸೊ ಇಲ್ಲಿ ಸೀಕಿಂಗ್ ಈಸ್ ಆಸ್ಕಿಂಗ್ ಪರ್ಮಿಷನ್. ಸೊ ಒಳಗಡೆ ಬರಲ್ಲ ಅಂತ ಪರ್ಮಿಷನ್ ಕೇಳ್ತಾ ಇದ್ದಾನೆ. ಹಾಗಾಗಿ ಕರೆಕ್ಟ್ ಆಗಿರುವಂಥ ಲ್ಯಾಂಗ್ವೇಜ್ ಫಂಕ್ಷನ್ ಸೀಕಿಂಗ್ ಪರ್ಮಿಷನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, read the following and choose the infinitive. ಸೊ ಇಲ್ಲಿ ಈಸಿ ಆರ್ ಕಾಂಪ್ರಿಹೆನ್ಷನ್ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ಕಪಿಲ್ ಸೇವ್ಡ್ ಮನಿ ಟು ಗೋ ಟು ಅ ನ್ಯೂ ಮೂವಿ. ಸೊ ಇಲ್ಲಿ ನಮಗೆ ಕರೆಕ್ಟ್ ಆಗಿರುವಂತಹ ಇನ್ಫಿನಿಟಿವ್ ಅನ್ನು ಬರೀಬೇಕು ಮಕ್ಕಳು. ಇಲ್ಲಿ ನೋಡಿ ನ್ಯೂ, ಟು ಗೋ, ಮನಿ, ಮೂವಿ. ಸೊ ಆಪ್ಷನ್ ಬಿ ಟು ಗೋ ಇಸ್ ದ ಕರೆಕ್ಟ್ ಇನ್ಫಿನಿಟಿವ್. ಕ್ವಶನ್ ನಂಬರ್ 4, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್. ದ ಕಿಂಗ್ ಮೆಟ್ ದ ವೈಸ್ ಅಮಿಟ್. ಸೊ ವೈಸ್ ಅನ್ನೋ ಪದಕ್ಕೆ ಏನು ಮಾಡಿದ್ದಾರೆ ಮಕ್ಕಳ, ಅಂಡರ್ಲೈನ್ ಅಂತ ಹಾಕಿದ್ದಾರೆ. ಸೊ ಹಾಗಾಗಿ ವೈಸ್ ಅಂತ ಹೇಳಿದ್ರೇನು, ಇಟ್ಸ್ ಅಡ್ಜೆಕ್ಟಿವ್. ಹಾಗಾಗಿ ಆಪ್ಷನ್ ಸಿ ಅಡ್ಜೆಕ್ಟಿವ್ ಆಗಿರ್ತದೆ ಮಕ್ಕಳ. ಸೊ ಇದಿಷ್ಟು ನಿಮ್ಮ MCQ ಕ್ವಶನ್ ಆನ್ಸರ್ಸ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್ ಡೂ ಆಸ್ ಡಿರೆಕ್ಟೆಡ್. ಸೊ ಇಲ್ಲಿ ನಮಗೆ ಕೊಟ್ಟಿರುವಂಥ ಪ್ರಶ್ನೆಗಳು ಯಾವ ಡೈರೆಕ್ಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಕ್ವಶನ್ ನಂಬರ್ 5, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಇಸ್ 2 syllable. ಸೊ 2 syllable ಯಾವುದು, ಬ್ಯಾಕ್, ನೋ, ಕೋಲ್ಡ್, ವಿಂಟರ್. ಸೊ ವಿಂಟರ್ ಕರೆಕ್ಟಾಗಿ ನೀವು ಪ್ರೊನೌನ್ಸಿಯೇಷನ್ ಮಾಡಿದ್ರೆ ಗೊತ್ತಾಗುತ್ತೆ ಮಕ್ಕಳ. ವಿಂಟರಲ್ಲಿ 2 syllable ಇದೆ, ಹಾಗಾಗಿ ವಿಂಟರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಸೊ ಕರೆಕ್ಟ್ ಆಗಿರೋ ಪ್ರಪೋಸಿಷನ್ ನಾವು ಸೆಲೆಕ್ಟ್ ಮಾಡಬೇಕು. ಕಪಿಲ್ ವಾಸ್ ಫೇರ್ಲಿ ಗುಡ್ ಡ್ಯಾಶ್ ಆಲ್ ಗೇಮ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಟ್ ಆಲ್ ಗೇಮ್ಸ್. ಸೊ ಹಾಗಾಗಿ ಅಟ್ ಅಂತ ಹೇಳಿ ನಾವು ಬರಿಬೇಕಾಗುತ್ತೆ. 7ನೇ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಕರೆಕ್ಟ್ ಲಿಂಕರ್. ಸೊ ಕರೆಕ್ಟ್ ಆಗಿರೋ ಲಿಂಕರ್ ಹಾಕೋಣ. ವಾಟ್ ಈಸ್ ಫಾಸ್ಟರ್ ಡ್ಯಾಶ್ ವಿನ್. ವಾಟ್ ಈಸ್ ಫಾಸ್ಟರ್ ದ್ಯಾನ್ ವಿನ್. ಸೊ ಹಾಗಾಗಿ ದ್ಯಾನ್ ಅಂತ ಹೇಳಿ ಲಿಂಕರ್ ಅನ್ನ ಯೂಸ್ ಮಾಡಬೇಕಲ್ಲಿ. ಕ್ವಶನ್ ನಂಬರ್ 8, ಗಿವ್ 1 word ಫಾರ್ ದ ಫಾಲೋಯಿಂಗ್. ದಟ್ ವಿಚ್ ಕೆನಾಟ್ ಬಿ ಸೀನ್. ಸೊ 1 word ಯಾವುದಲ್ಲಿ, ಇನ್ವಿಸಿಬಲ್. ಯಾವುದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅದನ್ನು ನಾವು ಇನ್ವಿಸಿಬಲ್ ಅಂತ ಹೇಳಿ ಕರಿತೀವಿ. ಸೊ ಆನ್ಸರ್ ಇಸ್ ಇನ್ವಿಸಿಬಲ್. ಕ್ವಶನ್ ನಂಬರ್ 9, fill in the blanks with a suitable article. He saw there was a pool. ಸೊ ಹಾಗಾಗಿ ನಾವಿಲ್ಲಿ ಏನು ಬರೀಬೇಕು ಮಕ್ಕಳ, ಆ ಅಂತ ಬರೆದ್ರೆ ನಮಗೆ 1 ಅಂಕ ಸಿಗ್ತದೆ. ಕ್ವಶನ್ ನಂಬರ್ 10, ಚೂಸ್ ದ ಕರೆಕ್ಟ್ ಕೊಲಕೇಟಿವ್. ಸೊ ಕರೆಕ್ಟ್ ಆಗಿರೋ ಕೊಲಕೇಟಿವ್ ಅನ್ನು ಸೆಲೆಕ್ಟ್ ಮಾಡಬೇಕು. ಸೊ ಸ್ವಿಮ್ಮಿಂಗ್ ಇದೆ. ಸೊ ರಿವರ್, ಪೂಲ್, ವೆಲ್, ಸಿ. ಕರೆಕ್ಟ್ ಆಗಿರೋ ಕೊಲಕೇಟಿವ್ ಯಾವುದು, ಸ್ವಿಮ್ಮಿಂಗ್, ಪೂಲ್. ಹಾಗಾಗಿ ಪೂಲ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ಸೊ ಇಲ್ಲಿ ಟೆನ್ಸ್ ಫಾರ್ಮ್ ಅನ್ನು ನಾವು ಬರೀಬೇಕು. ಕಪಿಲ್ ಡ್ಯಾಶ್ ಟು ಅ ಸ್ಮಾಲ್ ಲೋಕಲ್ ಸ್ಕೂಲ್. ಕಪಿಲ್ ಅಲ್ಲಿ ಏನಿದೆ ಬ್ರಾಕೆಟ್ ಅಲ್ಲಿ, ಗೋ ಅಂತ ಇದೆ, ಹೌದಲ್ಲ ಮಕ್ಕಳ. ಸೊ ಹಾಗಾಗಿ ಕಪಿಲ್ ವೆಂಟ್. ಸೊ ಹಾಗಾಗಿ ವೆಂಟ್ ಅಂತ ಹಾಕಬೇಕು. ಕಪಿಲ್ ವೆಂಟ್ ಟು ಅ ಸ್ಮಾಲ್ ಲೋಕಲ್ ಸ್ಕೂಲ್ ಇಸ್ ದ ಕರೆಕ್ಟ್ ಆನ್ಸರ್. Next question number 12, frame the question to get the underlined word as an answer. So ಯಾವುದು, ಪಾಂಡವಾಸ್ ಲಾಸ್ಟ್ ಇನ್ ದ ಗೇಮ್ ಆಫ್ ಡೈಸ್. ಸೊ ಪಾಂಡವಾಸ್ಗೆ ಏನು ಮಾಡಿದ್ದಾರೆ, ಕ್ವಶನ್ ಅನ್ನು ಹಾಕಿದ್ದಾರೆ. ಸೊ ಹಾಗಾಗಿ who lost in the game of dice. ಸೊ ಹಾಗಾಗಿ ಪಾಂಡವಾಸ್ ಅಂತ ಬರುತ್ತೆ. ಹಾಗಾಗಿ who lost in the game of dice ಅಂತ ಬರೆದ್ರೆ 1 ಅಂಕ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 13, ಚೇಂಜ್ ದ ಫಾಲೋಯಿಂಗ್ ಇನ್ ಟು ಪ್ಯಾಸಿವ್ ವಾಯ್ಸ್. ಸೊ ಪ್ಯಾಸಿವ್ ವಾಯ್ಸ್ಗೆ ಬರೀಬೇಕು. ನಕುಲ climbed the tree. So Nakula climbed the tree. The tree was climbed by Nakula.
ಸೊ ಹಾಗಾಗಿ ಇದು ಕರೆಕ್ಟಾಗಿರುವಂತಹ ಆನ್ಸರ್ ಆಗಿರ್ತದೆ ಮಕ್ಕಳ. ಸೊ ಹಾಗಾಗಿ ಮಿಸ್ ಮಾಡಬೇಡಿ, ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಚೆನ್ನಾಗಿ. ಕ್ವಶನ್ ನಂಬರ್ 14, ರೀಪ್ಲೇಸ್ ದ ಅಂಡರ್ಲೈನ್ಡ್ ವರ್ಡ್ ಬೈ ಆ್ಯಡಿಂಗ್ ಪ್ರಿಫಿಕ್ಸ್ ಟು ವರ್ಡ್ ಅನ್ ಇಮ್. ಸೊ ಹಾಗೆ ಅಂಡರ್ಲೈನ್ ಎಳ್ದಿರುವಂಥ ವರ್ಡಿಗೆ ನಾವೇನು ಮಾಡಬೇಕಾಗ್ತದೆ ಮಕ್ಕಳ, ಈ ಒಂದು ಇದನ್ನ ವರ್ಡನ್ನು ಯೂಸ್ ಮಾಡಬೇಕು. ಯುಧಿಷ್ಠಿರ ವಾಸ್ ನಾಟ್ ಏಬಲ್ ಟು ಕಂಟ್ರೋಲ್ ಇಸ್ ಥರ್ಸ್ಟಿ. ಸೊ ಇಲ್ಲಿ ಏನಾಗಿದೆ, ನಾಟ್ ಏಬಲ್ ಅಂತ ಇದೆ. ಸೊ ಕರೆಕ್ಟ್ ಆಗಿರೋದೇನು, ಅನ್ಏಬಲ್ ಟು. ಸೊ ಹಾಗಾಗಿ ನಾಟ್ ಏಬಲ್ ಅನ್ನೋದಕ್ಕಿಂತ ಅನೇಬಲ್ ಟು ಕಂಟ್ರೋಲ್ ಇಸ್ ಥರ್ಸ್ಟ್. ಸೊ ಹಾಗಾಗಿ ಅನೇಬಲ್ ಅಂತ ಹೇಳಿ ನಾವು ಆ ಒಂದು ಪದವನ್ನು ವರ್ಡನ್ನು ಯೂಸ್ ಮಾಡಬೇಕು ಪ್ರಿಫಿಕ್ಸ್ ಆಗಿ. ಕ್ವಶನ್ ನಂಬರ್ 15, ಚೇಂಜ್ ಇನ್ ಟು ನೆಗೆಟಿವ್ ಸೆಂಟೆನ್ಸ್. ಸೊ ನೆಗೆಟಿವ್ ಸೆಂಟೆನ್ಸಿಗೆ ನಾವು ಕನ್ವರ್ಟ್ ಮಾಡಬೇಕು. ನಕುಲ ಕ್ಲೈಮ್ ದ ಟ್ರೀ. ಸೊ ನಕುಲ ಡಿಡ್ ನಾಟ್ ಕ್ಲೈಮ್ ದ ಟ್ರೀ. ಸೊ ಹಾಗಾಗಿ ಇದು ನೆಗೆಟಿವ್ ಸೆಂಟೆನ್ಸ್ ಆಗ್ತದೆ. ಕ್ವಶನ್ ನಂಬರ್ 16, ಯೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಆಲ್ ದ ವೈಸ್ ಮೆನ್ ಆನ್ಸರ್ಡ್ ಕಿಂಗ್ಸ್ ಕ್ವಶನ್ಸ್ ಡ್ಯಾಶ್, ಬ್ರಾಕೆಟಲ್ಲಿ ಡಿಫರೆಂಟ್ ಇದೆ. ಸೊ ಅಲ್ಲಿ ಏನಾಗುತ್ತೆ, ಡಿಫರೆಂಟ್ಲಿ ಅಂತ ಹೇಳಿ ಆನ್ಸರ್ ಆಗ್ತದೆ. ಹಾಗಾಗಿ ಆನ್ಸರ್ ಇಸ್ ಡಿಫರೆಂಟ್ಲಿ. ಸೊ ಅರ್ಥ ಆಗಿದೆಯಲ್ಲ. ನೆಕ್ಸ್ಟ್ ನಾವು ಥರ್ಡ್ ಮೇನ್ಗೆ ಹೋಗೋಣ ಮಕ್ಕಳ. ಥರ್ಡ್ ಮೇನಲ್ಲಿ ನಮಗೆ ಒಂದು ಸಣ್ಣ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್. 2 ಮಾರ್ಕ್ಸ್ ಸಿಗಿರುತ್ತೆ ಮಕ್ಕಳ. ಕ್ವಶನ್ ಓದ್ಕೊಳ್ಳೋಣ. ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್, ಯುಧಿಷ್ಠಿರ ಸೆಂಡ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್. ಸೊ ಕ್ಯಾಪಿಟಲ್ ಲೆಟರ್ ಆಗಬೇಕು. ಯಾವುದು ನೋಡಿ, ನಕುಲ ಅನ್ನೋದು ಎಸ್ ರೈಟ್. ಸೊ ಅದೇನಾಗಬೇಕು, ಕ್ಯಾಪಿಟಲ್ ಲೆಟರ್ ಎನ್ ನಕುಲ ಆಗಬೇಕು. ನೆಕ್ಸ್ಟ್ ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಸೊ ಇಲ್ಲಿ ವರ್ಬ್ ಫಾರ್ಮ್ ಏನಾಗಬೇಕು, ಕರೆಕ್ಟ್ ಆಗಬೇಕು ಮಕ್ಕಳ. ಸೆಂಡ್ ಇರೋದೇನಾಗುತ್ತೆ, ಸೆಂಟ್ ಆಗ್ತದೆ. ಈ ರೀತಿ ಕರೆಕ್ಟಾಗಿ ಬರೆದ್ರೆ ನಿಮಗೆ ಇಲ್ಲಿ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಫೋರ್ತ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 to 3 ಸೆಂಟೆನ್ಸಸ್. ಸೊ ಇಲ್ಲಿ ನಮಗೆ 2 ರಿಂದ 3 ವಾಕ್ಯಗಳಲ್ಲಿ ಬರೀಲಿಕ್ಕೆ ಇರ್ತದೆ ಮಕ್ಕಳ. ಕ್ವಶನ್ ನಂಬರ್ 18, ಹೂ ವಾಸ್ ಯಕ್ಷ, ವೈ ಡಿಡ್ ಹಿ ಟೇಕ್ ದ ಫಾರ್ಮ್ ಆಫ್ ದೀರ್ ಆ್ಯಂಡ್ ಯಕ್ಷ. ಸೊ ಯಕ್ಷ ವಾಸ್ ದ ಯಮ, ದ ಲಾರ್ಡ್ ಆಫ್ ಡೆತ್. He had taken the form of the deer and yaksha so that he might see his son Yudhishthira and test him. Question number 19, how did the king help the wounded man? ಯಾವ ರೀತಿ ಆ wounded man ಅನ್ನು ಹೆಲ್ಪ್ ಮಾಡ್ತಾನೆ. The king washed and bandaged the man's wound and stayed with him throughout the night to take care of him. Question number 20, why is Kapil grateful to his friend? So ಯಾಕೆ ಅವನು ಗ್ರೇಟ್ಫುಲ್ ಆಗ್ತಾನೆ? Kapil was interested in football. All his friends were interested in and played cricket. They convinced Kapil to change his game. Hence Kapil also started to play cricket. He became famous in the game. Next question number 21, if we decided to give alms to a beggar, how should we give it? We can give alms to a beggar in a better way by saying, here, take this, or sorry, I am not able to pay you today. Question number 22, the poet is thankful for the eyes and ears. Why? The poet expressed gratitude for his eyes, which allow him to observe the world around him. He is also thankful for his ears, which enable him to hear the cries of those who need nearby. Question number 23, why was Arun termed as a non-conformist? So ಅದಕ್ಕೆ ಆಪ್ಷನ್ ಇದೆ. ಫಸ್ಟ್ ಈ ಕ್ವಶನ್ ನನಗೆ ನಾವು ನೋಡ್ತಾ ಹೋಗೋಣ. ಅರುಣ್ ವಾಸ್ ಬಾರ್ನ್ ಇನ್ ಟು ಎ ಆರ್ಥೋಡಾಕ್ಸ್ ಹಿಂದೂ ಬೆಂಗಾಲಿ ಫ್ಯಾಮಿಲಿ 1909 at Calcutta in Haryana. Arun broke conventions at the age of 19 to marry Asaf Ali, a prominent figure in the freedom struggle and 20 years her senior. So Arun termed as a non-conformist. For that question we have option, what was Gandhi's advice to Arun? So ಏನು advice ಅನ್ನ ಮಾಡ್ತಾರೆ? So Gandhi advised Arun to surrender. I have sent you a message that you must not die underground. You are reduced to a skeleton. Do come out and surrender yourself and take the prize offered for your arrest. Reserve the prize money for the great Indian cause. Next question number 24, why was the king being bored to death? Or what was the cure suggested by the simple old woman?
ವಾಟ್ ವಾಸ್ ದ ಕ್ಯೂರ್ ಸಜೆಸ್ಟೆಡ್ ಬೈ ದ ಸಿಂಪಲ್ ಓಲ್ಡ್ ವುಮನ್. ಸೊ ಅಲ್ಲಿ ಎರಡು ಕ್ವಶನ್ಸ್ಗೂ ಸಹ ಆಪ್ಷನ್ಸ್ ಇದೆಯಲ್ಲ, ಅದಕ್ಕೆ ಎರಡಕ್ಕೂ ಸಹ ಕಂಪ್ಲೀಟ್ ಆನ್ಸರ್ಸನ್ನು ನಾನಿಲ್ಲಿ ನಿಮಗೆ ನೋಡಿ ಕಾಣಿಸ್ತಾ ಇದೆ, ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ದ ಕಿಂಗ್ said he was at death's door. However, the truth of the matter was that the king was suffered from having nothing to do, therefore he was bored to death. ಸೊ ಅದೇ ರೀತಿ ಇನ್ನೊಂದು ಆನ್ಸರ್ಸು ಸಹ ಇದೆ, ಅದಿಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಮಕ್ಕಳ 25ನೇ ಕ್ವಶನ್ಸ್. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು ಮುಗ್ತದೆ. ಸೊ ಇಲ್ಲಿ ನಿಮಗೆ 2-3 ಸೆಂಟೆನ್ಸಸ್ಸಲ್ಲಿ ಇರ್ತದೆ 3 ಮಾರ್ಕ್ಸಿಗೆ. How can you say that Kapil Dev was very naughty in his childhood? ಸೊ ಅವನು ಚೈಲ್ಡ್ಹುಡ್ಡಲ್ಲಿ ತುಂಬ ನಾಟಿ ಆಗಿರ್ತಾನೆ, ಯಾವ ರೀತಿ? ಸೊ ಅದಷ್ಟು ನೋಡಿ ಆನ್ಸರ್ಸ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಹೌ ಡಸ್ ದ ಪೋಯಟ್ ಡಿಸ್ಕ್ರೈಬ್ ದ ಇಂಪ್ಯಾಕ್ಟ್ ಆಫ್ ವರ್ಡ್ಸ್ ಆನ್ ಯುವರ್ ಲೈಫ್ಸ್? ಸೊ ಯಾವೆಲ್ಲ ವರ್ಡ್ಸ್ ಇನ್ಫ್ಯಾಕ್ಟ್ ಆಗ್ತವೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಆಗಿರ್ತದೆ. ನೆಕ್ಸ್ಟ್ ಮಕ್ಕಳ ನಾವು 6th ಮೈನಿಗೆ ಹೋದರೆ ಎಕ್ಸ್ಟ್ರಾಕ್ಟ್ಸ್ ಇದ್ದಾವೆ, 4 ಮಾರ್ಕ್ಸಿಗೆ ಸಿಗ್ತವೆ. ಇಲ್ಲಿ 27th ಕ್ವಶನ್. ದಿಸ್ ಫೂಲ್ ಇಸ್ ಮೈನ್, ಇಫ್ ಯು ಡಿಸೊಬೇ ಮೀ ಯು ವಿಲ್ ಫಾಲೋ ಯುವರ್ ಬ್ರದರ್ಸ್. ಹೂ ಇಸ್ ದ ಸ್ಪೀಕರ್? ಸೊ ಉಪಗುಪ್ತ ಇಸ್ ದ ಸ್ಪೀಕರ್. ದ ಇನ್ವಿಸಿಬಲ್ ವಾಯ್ಸ್ ಅಥವಾ ಯಕ್ಷ ಇಸ್ ದ ಸ್ಪೀಕರ್. Next, who is referred as you? Arjuna. Next, what had happened to his brother? They drank the water and fell down to a appearance death. Next, question number 28. Woman, go on your way. Who is the speaker ಅಂತ ಹೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ಉಪಗುಪ್ತ ಇಸ್ ದ ಸ್ಪೀಕರ್. ನೆಕ್ಸ್ಟ್, whom was it said? ಸೊ ಯಾರಿಗೆ ಅದನ್ನು ಹೇಳುವಂಥದ್ದು? ದ ಡ್ಯಾನ್ಸಿಂಗ್ ಗರ್ಲ್ ವಾಸವದತ್ತ. ನೆಕ್ಸ್ಟ್, ವೆನ್ ಇಟ್ ಈಸ್ ಸೆಡ್. ಸೊ ಯಾವಾಗ ಅದನ್ನು ಹೇಳೋದು? ವೆನ್ ಶಿ ಇನ್ವೈಟೆಡ್ ಹಿಮ್ ಟು ಹರ್ ಹೋಮ್. ನೆಕ್ಸ್ಟ್ ಕ್ವಶನ್ ನಂಬರ್ 29. ಗ್ಲೋರಿ ಅಟ್ ಲಾಸ್ಟ್ ಆಸ್ ಯು ಗೇನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್. ಹೂ ಈಸ್ ದ ಸ್ಪೀಕರ್? ಸೊ ಹಿಯರ್ ದ ಪೋಯೆಟ್ ಡೇವಿಡ್ ಬ್ಯಾಟ್ಸ್ಮನ್ ಇನ್ ದ ಸ್ಪೀಕರ್. ನೆಕ್ಸ್ಟ್, ವಾಟ್ ಅಬೌಟ್ whom he is speaking? ಸೊ ಬೆಟ್ಟಿ ಚತ್ಬರ್ತ್. ನೆಕ್ಸ್ಟ್, ಇನ್ ವಿಚ್ ಗೇಮ್ ಡಿಡ್ ಶಿ ಗೇನ್ ದ ಗೋಲ್ಡ್ ಮೆಡಲ್? ಒಲಿಂಪಿಕ್ಸ್ ಗೇಮಲ್ಲಿ. ಕ್ವಶನ್ ನಂಬರ್ 30. ಹಿಯರ್ ಕಮ್ ಸಮ್ ಒನ್ ರನ್ನಿಂಗ್. ಹೂ ಸೆಡ್ ದಿಸ್? ಸೊ ಇದನ್ನು ಹೇಳಿದ್ದು ಯಾರು? ದ ಅರ್ಮಿಟ್. ನೆಕ್ಸ್ಟ್, ಹೂ ವಾಸ್ ಇಟ್ ಸೆಡ್? ಸೊ ಯಾರಿಗೆ ಇದನ್ನು ಹೇಳೋದು? ದ ಕಿಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ. ಹೂ ಡಸ್ ಸಮ್ ಒನ್ ರೆಫರ್ಸ್ ಟು? ಇಲ್ಲಿ ಯಾರನ್ನು ರೆಫರ್ ಮಾಡುತ್ತೆ? ದ ಬಿಯರ್ಡ್ ಮ್ಯಾನ್ ಆರ್ ದ ವುಂಡೆಡ್ ಮ್ಯಾನ್. ನೆಕ್ಸ್ಟ್ 7th ಮೇನ್. ಗಿವನ್ ಬಿಲೋ ಇಸ್ ದ ಪ್ರೊಫೈಲ್ ಆಫ್ ಕಪಿಲ್ ದೇವ್. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಇಲ್ಲಿ ನಮಗೆ ಕಪಿಲ್ ದೇವ್ ಅವರ ಪ್ರೊಫೈಲನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದನ್ನು ನೋಡಿಕೊಂಡು ನಾವು ಸೆಂಟೆನ್ಸಲ್ಲಿ ನೀಟಾಗಿ ಬರಬೇಕು. ದಿಸ್ ಇಸ್ ಎ ಪ್ರೊಫೈಲ್ ಆಫ್ ಫೇಮಸ್ ಇಂಡಿಯನ್ ಕ್ರಿಕೆಟರ್ ಪ್ಲೇಯರ್ ಕಪಿಲ್ ದೇವ್. His birthplace is Chandigarh. He was born on 6th Jan 1959. His spouse name is Romi Devi. ಸೊ ಇದು ಕಂಪ್ಲೀಟ್ ಈ ರೀತಿ ಸೆಂಟೆನ್ಸನ್ನು ಬರೆದ್ರೆ ನಿಮಗೆ ಇಲ್ಲಿಗೆ 3 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ನಿಮಗೆ ಸ್ಟೋರಿ ರೈಟಿಂಗ್ ಇರ್ತದೆ ಮಕ್ಕಳ. ಸೊ ಡೆವಲಪ್ ದ ಸ್ಟೋರಿ ಯೂಸಿಂಗ್ ಕ್ಲೂಸ್ ಗಿವನ್ ಬಿಲೋ. ಸೊ ಇಲ್ಲಿ ನಮಗೆ ಸ್ಟೋರೀಸನ್ನು ಟಾರ್ಟೈಸ್ ದ ಸ್ಟೋರೀಸನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿ ಸ್ಟೋರೀಸ್ ಬರೆದು ಮಾರಲನ್ನು ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ 9th ಮೇನಿಗೆ ಬಂದರೆ ಇಲ್ಲಿ ಪಿಕ್ಚರ್ ರೈಟಿಂಗ್ ಇರ್ತದೆ ಮಕ್ಕಳ. ಸೊ ಆ ಪಿಕ್ಚರ್ ರೈಟಿಂಗ್ ಏನು ನೋಡಿಕೊಂಡು ನೋಡಿ ಈ ರೀತಿ ನೀವು ಬರೀಬೇಕು. ಎ ಪಿಕ್ಚರ್ ಇಸ್ ಎ ವರ್ತ್ 1000 ವರ್ಡ್ಸ್. ದಿಸ್ ಇಸ್ ಅ ಪಿಕ್ಚರ್ ಆಫ್ ರೈಲ್ವೆ ಪ್ಲಾಟ್ಫಾರ್ಮ್. ಐ ಲೈಕ್ ದಿಸ್ ಪಿಕ್ಚರ್. ಸೊ ಈ ರೀತಿ ನಿಮ್ಮ ಸಿಂಪಲ್ ವರ್ಡ್ಸನ್ನು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ದ ಪೋಯಮ್ ಇದೆ. ಆದರೆ ನೆಕ್ಸ್ಟ್ ಬಂದರೆ ನಿಮಗೆ ಪ್ಯಾಸೇಜ್ ಇರುತ್ತೆ ಮಕ್ಕಳ. ಸೊ 2 ಮಾರ್ಕ್ಸಿಗೆ ಕ್ವಶನ್ಸ್ ಇರ್ತದೆ. ಪ್ರತಿ ಕ್ವಶನ್ಸ್ಗೂ 2 ಮಾರ್ಕ್ಸ್. ಸೊ ಈಸಿಯಾಗಿ ನೀವು ಮಾರ್ಕ್ಸನ್ನು ತಗೋಬೋದು. ಸೊ ಟೋಟಲಿ 4 ಮಾರ್ಕ್ಸ್ ಇದರಲ್ಲಿರ್ತದೆ. ಆ್ಯಂಡ್ ನೆಕ್ಸ್ಟ್ 36th ಕ್ವಶನ್ಸ್ ಬಂದರೆ ನಿಮಗೆ ಒಂದು ಕ್ವಶನ್ನು ನಿಮಗೆ 4 ಮಾರ್ಕ್ಸಿಗೆ ಇರ್ತದೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ಸಮರಿಯನ್ನು ಕೇಳಿರ್ತಾರೆ ಮಕ್ಕಳ. ಸೊ ಹಾಗಾಗಿ ಮಿಸ್ ಮಾಡಿಕೊಳ್ಳೇಬೇಡಿ. ರೈಟ್ ದ ಸಮರಿ ಆಫ್ ದ ಪೋಯಮ್ ಉಪಗುಪ್ತ ಆರ್ Betty was different from other girls. How does the poet justify in this the poem the girls called gold? ಸೊ ಇವೆರಡಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರ್ಕೊಳ್ಳಿ. ನೆಕ್ಸ್ಟು 13th ಮೈನಿಗೆ ಬಂದರೆ ಎಸ್ಸೆ ಇರುತ್ತೆ ಮಕ್ಕಳ. ಸೊ ಇಲ್ಲಿ ಏರ್ ಪೊಲ್ಯೂಷನ್, ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸು, ಯೋಗ ಇದೆ. ಸೊ 3ರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಮೈನಿಗೆ ಬಂದರೆ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಮ್ಯಾಜಿನ್ ಯು ಆರ್ ಆಶಾ ಆರ್ ಅಕ್ಷಯ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಮಂಗಳೂರು. Write a letter to SBI manager to open SBI accounts or write a letter to father about your studies. So personal letter ಮತ್ತು
ಇಂಫಾರ್ಮಲ್ ಎರಡನ್ನೂ ಕೊಟ್ಟಿದ್ದಾರೆ ಮಕ್ಕಳ. ಸೊ ಹಾಗಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಇದ್ರ ಸಹ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.